ಸ್ಟಿಕ್ಸ್ ಜೊತೆ ರೆಡಿ ಇದ್ದೀವಿ ಟ್ರೆಕ್ಕಿಂಗಿಗೆ. ಇಳಿಯೋದೇನೋ ಇಳಿತಿದ್ದೀವಿ, ಈಗ ವಾಪಸ್ ಬರೋದೈತೆ. ಹಬ್ಬ ಮಾರಿಗೆ ಹಬ್ಬ. ಸೊ ಗೈಸ್ 2000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಫೈನಲಿ. ಜಾಸ್ತಿ ಕೇಳ್ತಿಲ್ಲ, ಇರ್ತತ ಅಂತ ಕೇಳ್ತಿರೋದು ನಾನು. ನೋಡಿ ಈ ಅಕ್ಕ ತಂಗಿನೂ ಜಗಳ ಆಡ್ತಿದ್ದಾರೆ. ಹುಡುಗರು ಇನ್ನ ಬರ್ತಿದ್ದಾರೆ. ಲೇಜಿ ಬಾಯ್ಸ್. ಒಂದೇ ಉಸಿರಂತೆ ನಾನು ನೀನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 6 ಮೇಘಾಲಯ ಅಲ್ಲಿ ಟ್ರೆಕ್ಕಿಂಗಿಗೆ ಬಂದಿದ್ದೀವಿ. ಸೊ ನೋಡಿ ಸ್ಪಾಟ್ ಎಲ್ಲ ಹೆಂಗಿದೆ. ನಮ್ಮ ಗ್ಯಾಂಗ್ ಎಲ್ಲ ಗೈಡಿಗೆ ಮಾತಾಡ್ತಿದ್ದಾರೆ ಎಷ್ಟಾಗುತ್ತೆ ಏನು ಅಂತ. ನಾವೆಲ್ಲ ಸ್ಟಿಕ್ಸ್ ಜೊತೆ ರೆಡಿ ಇದ್ದೀವಿ ಟ್ರೆಕ್ಕಿಂಗಿಗೆ. ಮೂಗೆಲ್ಲ ಕಟ್ಟಿಬಿಟ್ಟಿದೆ, ಫುಲ್ ಮೂಗಲ್ಲೇ ಮಾತಾಡೋದಾಗಿದೆ. ಫುಲ್ ಚಳಿ 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 ಚಳಿ. ಬನ್ನಿ ನೋಡೋಣ ಹೆಂಗಿರುತ್ತೆ ನಮ್ಮದು ಟ್ರೆಕ್ಕಿಂಗ್ ಜರ್ನಿ ಅಂತ. ಲೆಟ್ಸ್ ಗೋ. ಬಾಯ್. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತೆ ನೋಡಿ. ನಾವು ಗೈಡ್ ತಗೊಂಡಿವಾ? ಗೈಡ್ ತಗೊಂಡಿವಂತೆ ಫ್ರೆಂಡ್ಸ್ ನಾವು. ಅವರೇ ಗೈಡ್. ಯೂಶಲಿ ಎಲ್ಲ ಟ್ರೆಕ್ಕಲ್ಲೂ ನಾವು ಫಸ್ಟ್ ಹತ್ತುತ್ತೀವಿ, ಆಮೇಲೆ ಇಳಿತೀವಿ. ಬಟ್ ಈ ಟ್ರೆಕ್ ಸ್ವಲ್ಪ ಡಿಫ್ರೆಂಟ್. ಫಸ್ಟೇ ಇಳಿತಿದ್ದೀವಿ, ಆಮೇಲೆ ಹತ್ತುತ್ತೀವಿ. ಬರುವಾಗಿದೆ ಮಜಾ 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 ಮಜಾ. क्यों अभी इतना टाइम है ना, तो स्टोरेज कम थी। ओके ओके. फिर ये फोटो और वीडियो बताई देती है, लेकिन वो 9 बजे का ऊपर है ना और ज़्यादा ಸಿಂಗಲ್ ಬ್ರಿಡ್ಜ್ ಸಿಗುತ್ತೆ, ಬಟ್ ಅದಕ್ಕೆ ಹೋಗ್ತಿಲ್ಲ, ಡಬಲ್ ಡೆಕ್ಕರಿಗೆ ಹೋಗ್ತಿದೀವಿ. ಯಾಕಂದ್ರೆ ಇವಾಗ ಟೂರಿಸ್ಟ್ ಕಡಿಮೆ ಇರ್ತಾರೆ, ಸೊ ಆರಾಮಾಗಿ ಫೋಟೋಸ್ ಎಲ್ಲ ತಕ್ಕೋಬಹುದು ಅಂತ. ಸೊ ಗೈಸ್ ಇದು ಅಪ್ಡೇಟ್. ಬನ್ನಿ ಹೋಗೋಣ. ಇದೇ ರೋಡಲ್ಲೇ ನಾವು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರಬೇಕು. ಇಲ್ಲಿ ನೋಡಿ ವಾಪಸ್ ಹತ್ಕೊಂಡು ಬರ್ತಿದ್ದಾರೆ. ಇಳಿಯೋದೇನೋ ಇಳಿತಿದ್ದೀವಿ, ಈಗ ವಾಪಸ್ ಬರೋದೈತೆ. ಹಬ್ಬ ಮಾರಿಗೆ ಹಬ್ಬ ಅಲ್ಲ ಮಡ್ಡಿ. ಹೌದು. ಯಾರು ಮಾತಾಡ್ತಿರೋದು? ಹಿಂತಿರುಗಿ ಹೇಳು ಹೌದು ಅಂತ. ಹ್ಞೂ, ಆ ಭಯ ಇರಬೇಕು. ನೋಡಿ ಇಲ್ಲಿ ಜಗಳ ಆಡ್ತಿದ್ದಾರೆ. ಇದರ ಹಾಕ್ತೀನಿ. ಇದು ಎಡಿಟೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಇದೆ ಪ್ರೋಮೋ ಶಾಟ್ ಇದೆ. ಬಿದ್ರೆ ಪಾತಾಳನೆ. ಕಮಾನ್ ಮಡ್ಡಿ. ಆನೆ ಮಾಡಿಲ್ಲ ಫ್ರೆಂಡ್ಸ್, ಹಂಗೆ ವಿಡಿಯೋ ಮಾಡ್ತಿದ್ದೇನೆ. ನಿಧಾನ. ಎಲ್ಲ ಲೆಫ್ಟ್. ಅದೇ ಓವರ್ಟೇಕ್ ಮಾಡಿದ್ರೆ ಲೆಫ್ಟ್ ಇಂದ ಮಾಡ್ರಪ್ಪ, ಇದು ರೂಲ್ಸ್. ಯಪ್ಪ ಎಷ್ಟು ಆಳ ಐತೆ ನೋಡಿ. ಗೈಸ್ ಇವಾಗ ಹೋಗ್ತಾ ಏನೋ ಇಳ್ಕೊಂತ ಹೋಗ್ತಿದ್ದೀವಿ. ಬರ್ತಾ ಏನಾರು ಹೆಂಗಾಗುತ್ತೆ ಏನೋ, ನಮ್ಮ ಭವಿಷ್ಯ ನಮ್ಮ ಕಣ್ಣು ಮುಂದೆನೇ ಕಾಣ್ತಿದೆ. ಇಲ್ಲಿ ನೋಡಿ ಪಾಪ ಹೆಂಗೆ ಎತ್ಕೊಂಡ್ಬರ್ತಿದ್ದಾರೆ. ಓ ಮೈ ಗಾಡ್. ಎಷ್ಟು ಟೋಟಲ್ 15,000 ಸ್ಟೆಪ್ಸ್ ಇದೆ. ಟೋಟಲ್ 15,000 ಸ್ಟೆಪ್ಸು. ಟ್ರೆಕ್ಕಿಂಗ್ ಅಂದರೆ ನಾನೇನೋ ಸ್ವಲ್ಪ ಸ್ಟ್ರೈಟ್ ಲೈನೇ ಇರುತ್ತೆ ಅಂದ್ಕೊಂಡಿದ್ದೆ. ಇದು ಬರೀ ಫುಲ್ ಸ್ಟೆಪ್ಸೇ ಇದೆ. ಹೋಗುವಾಗ ಇಳ್ಕೊತ ಹೋಗ್ತಿದ್ದೀವಿ, ಈಗ ಬರುವಾಗ ಯಪ್ಪ ಹೋಗೋಣ ಮುಂದೆ. ಹುಷಾರು. ಹುಷಾರು.
ಗೊತ್ತಿಲ್ಲ ಬರುವಾಗ ನಮ್ಮ ಕಂಡೀಷನ್ ಹೆಂಗಿರುತ್ತೆ ಅಂತ. ನಿಂತ್ರೆ ಸಾಕು ಕಾಲಿಂಗ್ ಫುಲ್ ಶೇಕ್ ಆಗ್ತೈತೆ. फिर ये उसका खाली सिंगल डबल नहीं हो सकता वो में, लेकिन वो जल्द फिर ये खाली 15 मिनट ये फुल टाइट और बॉडी में भारी ज्यादा भारी फिर ये ಓಕೆ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಳಿಯುವಾಗ ಫುಲ್ ಸಾಫ್ಟ್ ಸ್ಟೆಪ್ಸ್ ತಗೊಂಡು ಇಳಿಬೇಕಂತೆ. ಹಿಂಗೆ ದಡ 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 ಮಾಡಿ ಇಳಿದ್ರೆ ಫುಲ್ ಬ್ಯಾಲೆನ್ಸು ತಪ್ಪುತ್ತಂತೆ. ಇಲ್ಲಿ ನೋಡಿ ಎಷ್ಟು ಪೀಕ್ಸ್ ಇದೆ ಅಂತ. ನನ್ನ ದಿನ ಕಾಲು ಶೇಕ್ ಆಗ್ತೈತೆ. ಹೆಂಗೈತೆ ಮಡ್ಡಿ ಇಲ್ಲಿವರೆಗೂ ನಡೆದಿದ್ದು? ಇವಾಗಲೇ ಭಯ ಇವಾಗಲೇ ಬಾಯಾಗ ಬರ್ತೈತಾ ಭಯ ಬರ್ತಿದೆ ಅವ್ರನ್ನೆಲ್ಲ ನೋಡ್ಬಿಟ್ಟು. ಅವರಿಗೋಸ್ಕರ ವೇಟಿಂಗ್ ಅಲ್ಲಿ ಬರ್ತಿದ್ದಾರೆ ನಮ್ಮೋರು. ಯಪ್ಪ, ನಾವು ಆ್ಯಕ್ಚುಲಿ ಕಾಲೇಜ್ ಟೈಮಲ್ಲಿ ಕೊಡಜಾತ್ರೆಗೆ ಹೋಗಿದ್ದಲ್ಲ. ಹೌದು, ಕೊಡಜಾತ್ರೆ ಟ್ರೆಕ್ಕಿಂಗ್ ಹೋಗಿದ್ವಿ. ಅಲ್ಲಿ ಈ ಥರ ಸ್ಟೆಪ್ಸ್ ಎಲ್ಲ ಏನಿರಲಿಲ್ಲ. ಸ್ಟೆಪ್ಸ್ ಇರಲಿಲ್ಲ, ಫುಲ್ ಅಂತಾರೆ ಕಾಡು ನಡಿಗೆ ಥರ ಇತ್ತು. every 100 step ಬ್ರೇಕ್. take the break. ಓಕೆ. 2 minutes 3 minutes फिर start जब करता वो पहला हाँ फिर ये ऐसा नहीं होगा लेकिन वो और पीछे गिर गया हो लेकिन वो आपका तैयार हो जाए तैयार हो गया ना, एक हाथ पकड़ता वो रेलिंग में फिर स्टार्ट, लेकिन वो हाथ पकड़ता नहीं और पीछे गिर गया. ವಾಪಸ್ ಬರುವಾಗ ಅದು ಹ್ಯಾಂಡಲ್ ಸಪೋರ್ಟ್ನ ಹಿಡ್ಕೊಂಡು ನಡಿಬೇಕು. ಸೂಪರ್. ನಾವೆಷ್ಟು ಕಾನ್ಫಿಡೆನ್ಸ್ ಅಂದ್ರೆ ನೀರೇ ತಗೊಂಬಂದಿಲ್ಲ. ತಂದೇವಂತೆ ಫ್ರೆಂಡ್ಸ್, ನೀರು ತಂದೀವಿ. ಬನ್ನಿ, 10 ಜನದಿಂದ ಅರ್ಧ ಲೀಟ್ರ್ ಅಷ್ಟೇ. ಸೇವ್ ವಾಟರ್. ನಮ್ದೆಲ್ಲ ಏನು ಫ್ರೆಂಡ್ಸ್ ಅವ್ರ ಮುಂದೆ. ನಡೀರಿ ಹೋಗೋಣ. ಸೊ ಗೈಸ್ 2000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಫೈನಲಿ. ಅಲ್ಲ, ಇವಾಗ ನಾವೇನು ಇವಾಗ ಹೋಗ್ತಿದ್ದೀವಿ, ಅವ್ರು ಆಲ್ರೆಡಿ ಕೆಲವೊಬ್ರೆಲ್ಲ ವಾಪಸ್ ಬರ್ತಿದ್ದಾರಲ್ಲ, ಅವರೆಲ್ಲ ಎಷ್ಟು ಗಂಟೆಗೆ ಹೋಗಿರ್ಬೋದು? ಎಲ್ಲಿ ಕೆಳಗಡೆ ಆಯ್ತಾ? ತಾನು ನೀನು ಹಂಗೆಲ್ಲ ಮಾಡಬಾರ್ದಮ್ಮಿ, ಕಂಟೆಂಟ್ ಬೇಕಾಗ್ತೈತೆ ನಮಗೆ. ಎಕ್ಸೈಟ್ಮೆಂಟ್ ಇರಲಿ ಇಲ್ಲಿ ಓ, ಟ್ರೆಕ್ಕಿಂಗ್ ಒಳಗೂ ಡ್ಯಾನ್ಸ್ ಮಾಡೋ ಎಕ್ಸೈಟ್ಮೆಂಟ್. ನಿಮ್ಮ ಮಮ್ಮಿ ಪಪ್ಪನು ನೋಡ್ತಾರೆ ತಾನೆ? ಹೌದಾ? ನೋಡಿ ಫ್ರೆಂಡ್ಸ್, ಇವ್ರ ಅಕ್ಕ ತಂಗಿನ ಕ್ಯಾಮ್ರಾ ಎತ್ತಿದ ತಕ್ಷಣನೇ ಹಿಂಗೆ ಡ್ಯಾನ್ಸ್ ಮಾಡ್ತಾರೆ. ಕ್ಯಾಮ್ರಾ ಆ ಕಡೆ ತಿರ್ಸಿದ ತಕ್ಷಣ ಆಫ್ ಮಾಡ್ತಾರೆ. ಏನು ಮಾಡೋದು, ಹೈಲೈಟ್ ಇದೆ. ಕಮ್ಮಿ ಆಗ್ತೈತಿ, ಒಂದ್ ಖಾಲಿ ಮಾಡಿದಾದ್ಮೇಲೆ ಎಲ್ಲ ಕಡೆ ಆಗ್ಲಗ್ಲ ಇರ್ತೈತಿ. ಕಾಸ್ಟ್ ಜಾಸ್ತಿ ಅಷ್ಟೇ. ಸ್ಟಾಪ್ ಎಲ್ಲೆಲ್ಲ ಇರುತ್ತೋ ಅಲ್ಲಲ್ಲ. ಈಗ ಇಷ್ಟೊತ್ತನ ಇರ್ಲಿಲ್ಲ, ಕಾಸ್ಟ್ ಜಾಸ್ತಿ ಕೇಳ್ತಿಲ್ಲ, ಇರ್ತತ ಅಂತ ಕೇಳ್ತಿರೋದು ನಾನು. ನೋಡಿ, ಈ ಅಕ್ಕ ತಂಗಿನೂ ಜಗಳ ಆಡ್ತಿದ್ದಾರೆ. ನಾನು ನಮ್ಮ ತಂಗಿ ಕರ್ಕೊಂಬಂದಿದ್ರೆ ಆಯ್ತು ಕತೆ, ಪಿಕ್ಚರ್ ಬಂದು. ನಮ್ಮ ಗ್ಯಾಂಗಲ್ಲಿ ನಾವು ಗರ್ಲ್ಸೇ ಭಾಳ ಸ್ಟ್ರಾಂಗು, ಎಲ್ಲರೂ ಬಂದು ನಿಂತೀವಿ. ಸಿ ಹುಡುಗರು ಇನ್ನೂ ಬರ್ತಿದ್ದಾರೆ, ಲೇಜಿ ಬಾಯ್ಸ್. ಐರನ್ ಬ್ರಿಡ್ಜ್ ಅಂತ. Huh? This is under construction. So it is still under construction. Clear water, ನೋಡ್ರಲ್. Huh? Clear water. Oh. ಏನಾದ್ರು ಸುಸ್ತಾದರೆ ತಿನ್ಬೋದು, ಇಲ್ಲಿ ಅಂಗಡಿ ಇದೆ. ಬಟ್ ಇಲ್ಲಿ 1 to ಡಬಲ್ ರೇಟ್. ನೀರು ಜಾಸ್ತಿ ಇದ್ದರೆ ರೇಟ್ ಜಾಸ್ತಿ ಇರುತ್ತೆ ಅಷ್ಟೆ. ಈ ಥರ ನೀಚೆ ಹೋಗ್ಬೇಕು, ಇಲ್ಲಿ ಕೆಳಗಡೆ ಹೋಗಬೇಕು. ನೋಡಿ
ವ್ಯೂ ಸೂಪರ್ ಆಗಿದೆ. ಮರಿನ ಬರ್ತಾ ಇದೆ. ಅಯ್ಯೋ ಎಷ್ಟು ಚಿಕ್ಕದಿದೆ ನೋಡಿ. ಅಲ್ಲೂ ಏನೋ ತುಂಬ ಇದೆ. ಡ್ರಿಂಕಿಂಗ್ ವಾಟರ್ ಅಂತ ಫ್ರೆಂಡ್ಸ್, ಇದನ್ನು ಕುಡಿಬೋದಂತೆ. ಸೊ ನೋಡೋಣ ಬನ್ನಿ. ಫೋಟೋಶೂಟ್ಸ್. ಕೆಲವೊಬ್ಬರೆಲ್ಲ ಇಲ್ಲಿ ವಿಡಿಯೋಗೆ ಕಾನ್ಶಿಯಸ್ ಆಗ್ತಿದ್ದಾರೆ. ನಾನು ಫಸ್ಟ್ ಹಂಗೆ ಇದ್ದೆ, ವಿಡಿಯೋ ಹೆಂಗಪ್ಪ ಮಾಡೋದು ಅಂತ. ಬಟ್ ಇವಾಗ ರೂಢಿ ಆಗಿದೆ. ಅವರಿಗೂ ರೂಢಿ ಮಾಡ್ಸೋಣ. ಸೊ ಇದು ನಮ್ಮ ಸ್ನ್ಯಾಕ್ಸ್, ಬ್ರೆಡ್ ಬಟರ್ ಜಾಮ್ ಅಷ್ಟೇ. ಇಂಗ್ಲೀಷ್ ಬ್ರೇಕ್ಫಾಸ್ಟ್ ನಮ್ಮದು. ಎಣ್ಣೆ ಪಣ್ಣಿ ಕರೆ ಗತಿ ಇಲ್ಲದೆ ತಿಂತಿರೋದು, ಅದು ನಿಜಾನೇ. ನಾವು ಬಿಡೋ ದೋಸೆ ಸಿಗಲ್ಲ ಅದಕ್ಕೆ. ಆ್ಯಕ್ಚುಲಿ ನಾವು ಬಿಡೋ ಟೈಮಲ್ಲಿ ಇನ್ನು ಕಿಚನ್ ಓಪನ್ ಇರಲ್ಲ ಅಂತಂದು ಹೇಳಿದರು. ಸೊ ಅದಕ್ಕೆ ನೈಟ್ ಇದನ್ನು ಕೊಟ್ಟರು, ಇದನ್ನೇ ತಿನ್ಕೊಂಡು ಹೋಗ್ರಿ ಅಂತ. ಇದನ್ನೇ ತಗೊಂಬಂದೀವಿ. ಇನ್ನು ಆನ್ ದ ವೇ ಮಾಡ್ಬೇಕೆಲ್ಲದು. ಯಪ್ಪ ಇವಾಗ ಹತ್ತದು ಬಂತು. ಅದಕ್ಕೆ ಅನ್ಸುತ್ತೆ ಅನ್ನಿಸ್ರು. ಅಯ್ಯೋ ಒಂದೇ ಉಸಿರಂತೆ ನಾನು ನೀನು. ಫುಲ್ ಅಳ್ಳಾಡ್ತಾ ಇದೆ ಬ್ರಿಡ್ಜ್. ಮಧ್ಯೆ ವಾಶ್ರೂಮ್ಸ್ ಇದ್ದಾವೆ, ಬೇಕಂದರೆ ಪೇ ಮಾಡಿ ಯೂಸ್ ಮಾಡ್ಬೋದು. ಸೊ ಇವಾಗ ನಾವು ಇನ್ನು ಸ್ವಲ್ಪ ಹೊತ್ತರಲ್ಲೇ ಡಬಲ್ ಡೆಕ್ಕರ್ ಬ್ರಿಡ್ಜ್ ಹೋಗ್ತಿದ್ದೀವಿ. ಕಾರ್ ಪಾರ್ಕಿಂಗ್ ಅಲ್ಲಿರೋದು. ಎಲ್ಲಿ? ಅಲ್ಲಿ ಮೇಲ್ಗಡೆ ಗುಡ್ಡ. ಓ, ಅಲ್ಲಿಂದ ಕಾರ್ ಪಾರ್ಕಿಂಗ್ ಇದರ್. ಓ ಗೈಸ್, ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ ಅಂತ ನಾವು ಇಷ್ಟು ದೂರ ನಡ್ಕೊಂಡು ಬಂದಿದ್ದೀವಿ. ಸೊ ಕ್ರೇಜಿ. ಡಬಲ್ ಡೆಕ್ಕರ್ ಬಸ್ ಅನ್ನಕತ್ತೀನಿ. ಡಬಲ್ ಡೆಕ್ಕರ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಟಿಕೆಟ್ಸ್ ಕೊಡ್ಬೇಕಂತೆ. ಡೀಟೇಲ್ಸ್ ನೋಡಿ. ಫಿಲ್ಮ್ ಶೂಟ್ ಎಲ್ಲ ಮಾಡ್ತಾರಾ ಇಲ್ಲಿ? ಯಪ್ಪ, ಇದೆ ನೋಡಿ ಡಬಲ್ ಡೆಕ್ಕರ್ ಬ್ರಿಡ್ಜ್. ಡಬಲ್ ಡೆಕ್ಕರ್ ಬಸ್ ಥರ ಡಬಲ್ ಡೆಕ್ಕರ್ ಬ್ರಿಡ್ಜ್. ಮೇಲೊಂದಿದೆ, ಕೆಳಗಡೆ ಒಂದು. ನೈಸ್. ಫುಲ್ ಕಾಡು ಮಧ್ಯ, ಬ್ಯೂಟಿಫುಲ್ ಆಗಿದೆ. ಫ್ರೇಮ್ಗಳು ನೋಡಿ, ಇಲ್ಲೆಲ್ಲ ಕೆತ್ತಿ ಬಿಸಾಕ್ಬಿಟ್ಟಾರೆ. ನಮ್ಮ ಗೈಡ್ ನೆಕ್ಸ್ಟ್ ಲೆವೆಲ್ ಫೋಟೋ ತೆಗ್ದಿದ್ದಾರೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ನೋಡಿ ಪೋಸ್ಟ್. ಸೂಪರಾಗಿ ವಿಡಿಯೋನು ಹಂಗೆ ಮಾಡಿದ್ದಾರೆ, ಫೋಟೋಸು ಹಂಗೆ ತೆಗೆದಿದ್ದಾರೆ.
ಸೊ ಡಬಲ್ ಡೆಕ್ಕರ್ ಬ್ರಿಡ್ಜ್ ಆದಮೇಲೆ ಈ ಥರ ದಾರಿ ಇದೆ. ಜಾಸ್ತಿ ಸ್ಟೆಪ್ಸ್ ಇಳಿಯೋದು ಹತ್ತೋದು ಆ ಥರ ಏನಿಲ್ಲ, ಎಲಿವೇಶನ್ ಏನಿಲ್ಲ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. हाँ ये वाइट पेपर है. ವೈಟ್ ಪೆಪ್ಪರಾ? लेकिन वो ಸೊ ಟೋಟ ಫುಲ್ ಫುಟ್ಬಾಲ್ ಕೋರ್ಟ್, ಇಲ್ಲೇ ಟಿಫನ್ ಮಾಡೋಣ ನಾವು. ಪಾಪ ಅವ್ರಿಗೂ ಒಂದೆರಡು ಹಚ್ಕೊಡೋಣ. ಅವ್ರು ನೋಡಿದ್ರೆ ಪಾಪ ಅನ್ಸ್ತಾರೆ. ಯಾರು ನೋಡಿದ್ರು ಮಡ್ಡಿ ಗೈಡ್ ಅಂಚೆ ಹಿಂಗೆ ಕೊಡು ಅನ್ನಂದೆ ನೀನು. ನಾನು ಬಟರ್ ಹಚ್ಕೊಡ್ತೀನಿ, ಅದನ್ನ ಮುಚ್ಚಿ ಕೊಟ್ಬಿಡ್ರಿ ಒಬ್ರಿಗೆ. ತನು ಮತ್ತು ಮಡ್ಡಿ ಅವರು ಈಗ ನಾನು ಹೆಂಗೆ ಕುಂತಿದ್ದೀನಿ ಬ್ರೆಡ್ ಕೊಡ್ತಿದ್ದೀನಿ. ಏನು ಅಸಹ್ಯ ಕಾಣ್ತಿಲ್ಲ. ಅಂಜಲಿ ಅವರು ಬ್ರೆಡ್ ಕೊಡ್ತಿದ್ದಾರೆ, ಮಾಧುರಿ ಸಿಯನ್ ಅವರು ಜಾಮ್ ಹಚ್ಚುತ್ತಿದ್ದಾರೆ, ತನು ಅವರು ಬಟರ್ ಹಚ್ತಿದ್ದಾರೆ. ನಾನು ತಿಂತಿದ್ದೀನಿ. ಮಿಗ್ದವರೆಲ್ಲ ವೇಟ್ ಮಾಡ್ತಾ ಇದ್ದಾರೆ. ಅಯ್ಯೋ ನಮಗೂ ಇಲ್ಲ ಅಪ್ಪಿ ತಡಿ ಅಪ್ಪಿ, ನನ್ನ ಹತ್ರ ಅಂತೂ ಬರ್ಬೇಡ, ನಂಗೆ ಹೆದರಿಕೆ ಆಗುತ್ತೆ. ನನಗೆ ಭಯ ಆಗುತ್ತೆ ಓ ಇದು ಏನೋ ಗೊತ್ತಿಲ್ಲ ಯಾವ ಬ್ರಿಡ್ಜ್ ಏನೋ, ಬಟ್ ವ್ಯೂ ಚೆನ್ನಾಗಿದೆ. ಐರನ್ ಬ್ರಿಡ್ಜ್, ವಾಕಿಂಗ್ ಆನ್ ಐರನ್ ಬ್ರಿಡ್ಜ್. ಫುಲ್ ನೀರೆಲ್ಲ ಫುಲ್ ಬ್ಲೂ ಕಲರ್ ಈ ಸೈಡ್ ನೋಡಿ. ಬರಬೇಕು ಲೈಫಲ್ಲಿ ಒಂದ್ಸಲಿ ಇಲ್ಲಿ. ನಮ್ಮ ಹತ್ರ ಸದ್ಯಕ್ಕೆ ಈಗ ಡ್ರೋನ್ ಇಲ್ಲ, ನಮ್ಮದು ಲೋ ಬಜೆಟ್ ಚಾನಲ್. ಬರುತ್ತೆ, ಅದಕ್ಕೂ ಒನ್ ಟೈಮ್ ಬರುತ್ತೆ. ಯಪ್ಪ ಇದ್ರ ಮೇಲೆ ಹತ್ಬೇಕು ಇವಾಗ. ಬನ್ನಿ 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 ಹತ್ತೋಣ. ಭಾಳ ದೊಡ್ಡ ಬ್ರಿಡ್ಜ್ ಇದೆ, ತುಂಬ ಕೇರ್ಫುಲ್ಲಾಗಿ ಹತ್ತಬೇಕು. ಎಲ್ಲಿ? ಓ ಏಣಿ. ವಾಟರ್ ನೋಡಿ, ದಿಸ್ ಇಸ್ ಕಾಲ್ಡ್ ಬ್ಲೂ ಲಗೂನ್. ನೋಡಿ ಒಳ್ಳೆ ರೆಸಾರ್ಟಲ್ಲಿ ಯಾವುದೋ ಸ್ವಿಮ್ಮಿಂಗ್ ಪೂಲ್ ನೋಡೋ ಥರ ಐತೆ. ಯಪ್ಪ ನೆಕ್ಸ್ಟ್ ಲೆವೆಲ್ ಇದೆ ಟ್ರೆಕ್ಕಿಂಗ್. ನೋಡಿ ಎಲ್ಲ ಎಷ್ಟು ಹೋಗ್ತಿದ್ದಾರೆ. ಹಾಂ ಇಷ್ಟು ದೂರ ನಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಓ ಅಲ್ಲಿ ನೋಡಿ ವ್ಯೂ. ಓ ಮೈ ಗಾಡ್. ಗೈಸ್ ಇದು ರೈನ್ಬೋ ವಾಟರ್ ಫಾಲ್ ಅಂತೆ. ಅಲ್ಲಿ ಮುಂದೆ ಹೋಗೋಣ ಬನ್ನಿ, ರೈನ್ಬೋ ಕಾಣ್ತಿದೆ ಅಂತೆ, ನೋಡೋಣ. ಹೆಂಗೆ ಕಾಣ್ತೈತೆ ನನಗೆ ಅದರೊಳಗೆ ಆರೆಂಜ್ ರೆಡ್ ಬ್ಲೂ ಕಾಣ್ತಾ ಇಲ್ವಾ? ಓಕೆ 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 ಹಾಂ ಅದೇ. ಬಟ್ ಕ್ಯಾಮ್ರಾದಲ್ಲಿ ಏನು ಕ್ಯಾಪ್ಚರ್ ಆಗಲ್ಲ ಅದು. ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ, ಅದು ತುಂಬ ಅಬ್ಸರ್ವ್ ಮಾಡಿ ನೋಡ್ಬೇಕು ಅದನ್ನು. ಕ್ಯಾಮ್ರಾದಲ್ಲಂತೂ ಕಾಣ್ತಾ ಇಲ್ಲ. ನಾವು DSLR ಅಲ್ಲಿ ಟ್ರೈ ಮಾಡ್ತೀವಿ ಕಾಣ್ತಾ ಇಲ್ವಾ ಅಂತ. ಗೈಸ್ ನಾವು ಕೆಳಗಡೆ ಹೋದಂಗೆಲ್ಲ ಅದು ಕೆಳಗಡೆನೇ ಬರ್ತಾ ಇದೆ. ಸೊ ಇಲ್ಲಿ ನೋಡಿ, ಐ ಥಿಂಕ್ ಇವಾಗ ಕಾಣ್ತಿದೆ ಅನ್ಸುತ್ತೆ ಸ್ವಲ್ಪ ಕ್ಯಾಮ್ರಾದಲ್ಲಿ.
ರೈನ್ಬೋ ಇಲ್ಲಿ ಕಾಣ್ತಿದೆ ನೋಡಿ. ನಾವು ಕೆಳಗಡೆ ಹೋದಂಗೆಲ್ಲ ಕೆಳಗಡೆ ಬರ್ತಾ ಇತ್ತು. ವಾವ್, ಯಪ್ಪ ಎಷ್ಟೆಷ್ಟಿದ್ದಾವೆ ನೋಡಿ, ಹೆಂಗೆ ಹೋಗ್ತಿದ್ದು. ಕಾಣಿಸ್ತಿದೆ ನೋಡಿ ರೈನ್ಬೋ. ಕ್ರೇಜಿ. ಅಲ್ಲಿ ನೋಡಿ ಚಿಕ್ಕ ಹುಡುಗ ಹೆಂಗ್ ಬರ್ತಿದ್ದಾರೆ. ಅವರಿಗೆಲ್ಲ ಚಿಕ್ಕ ಹುಡುಗರಿಗೆ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಅದೇ ಅನಿಸುತ್ತೆ. ಅಂದರೆ ಗೈಡ್ ಥರ ಕರ್ಕೊಂಬರೋದು. ಎಷ್ಟು ಕೊಟ್ಟಿವಲ್ಲ ಗೈಡಿಗೆ? ಒಬ್ಬೊಬ್ಬರು ಗೈಡಿಗೆ 1500 ಕೊಡಬೇಕು. ನಾವು ಕನ್ಸೆಷನ್ ಮಾತಾಡಿ 1200ಗೆ ಮಾತಾಡಿದ್ವಿ. ಬಟ್ ಫೋಟೋಸ್ ಮಾತ್ರ ಸೂಪರಾಗಿ ತೆಗೆದಿದ್ದಾರೆ. ನಮಗೆ ಸೂಪರ್ ಆಗಿರುತ್ತೆ ಆ ಸೌಂಡು. ನನಗೆ ಗೊತ್ತಿಲ್ಲ ನಿಮಗೆ ಸೌಂಡ್ ಕೇಳಿಸ್ತಿದ್ದೇನೋ ಇಲ್ವೋ ಅಂತ ನಾನು ಮಾತಾಡೋದು. ಫುಲ್ಲು ವಾಟರ್ಫಾಲ್ ಸೌಂಡು, ನೆಕ್ಸ್ಟ್ ಲೆವೆಲ್ ಪೀಸ್ ನೋಡಿ. ಗೈಸ್ ಹೆಂಗಿತ್ತು ವ್ಯೂ? ಮಸ್ತ್ ಇತ್ತು. ಹಾಂ, ಹೆಂಗಿತ್ತು ಅಂತ ವ್ಯೂ? ಸೂಪರ್. ಹೆಂಗಿತ್ತು ಸೌಮಿತ್? ಹೌ ವಾಸ್ ದ ವ್ಯೂ? ಒಂದು ವರ್ಡಲ್ಲೇ ಹೇಳ್ಬಿಟ್ರು. ಒಂದು ವರ್ಡಲ್ಲಿ ಆ್ಯಕ್ಷನ್, ಒಂದು ಆ್ಯಕ್ಷನಲ್ಲಿ. ಡುಮು ಹೆಂಗಿತ್ತು ವ್ಯೂ? ವಾಪಸ್ ಹೋಗೋದಕ್ಕೆ ಎದುರ್ತದ. ಹರಿ ಹೆಂಗಿತ್ತು? ನೀವು ಹೇಳಿ ಹೆಂಗಿತ್ತು ವ್ಯೂ? ಹಂಗಿತ್ತಾ? ಅಲ್ವಾ, ಇಲ್ಲೇ ಮಕ್ಕ ಬಿಡ್ಬೇಕಿತ್ತು. ಮಸ್ತ್ ಸುಮ್ಮನೆ ಇಲ್ಲೇ ಮಾಡ್ಬೇಕಿತ್ತು. ಗೈಸ್ ಬ್ಯಾಟ್ರಿ 3% ಐತೆ. ರಿಟರ್ನ್ ಹೋಗೋವರೆಗೂ ವ್ಲಾಗ್ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ರೀಚ್ ಆದಮೇಲೆ ಚಾರ್ಜ್ಗೆ ಹಾಕ್ಕೊಂಡು ಮಾಡ್ತೀನಿ. ಇವಾಗ ಸದ್ಯಕ್ಕೆ ಎಲ್ಲರಿಗೂ ಮ್ಯಾಗಿ ಹೇಳಿದ್ದೀವಿ. ಮ್ಯಾಗಿ ತಿಂದು ಸ್ವಲ್ಪ ಶಕ್ತಿ ಬರ್ಸ್ಕೊಂಡು ಮೇಲೋಗ್ತೀವಿ. ಬಾಯ್ ಫ್ರೆಂಡ್ಸ್. ಗೈಸ್ ಫೈನಲಿ ರೂಮ್ ರೀಚ್ ಆಗಿದ್ದೀವಿ. ವಾಪಸ್ ಬರೋ ಅಷ್ಟು ಹೇಳೋ ಅಷ್ಟು ವಾಪಸ್ ಏನಂತಾರೆ, ವಾಪಸ್ ರಿಟರ್ನ್ ಬರೋ ವಿಡಿಯೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಎನರ್ಜಿನೂ ಇರಲಿಲ್ಲ, ಫೋನಿಂದ ಎನರ್ಜಿನೂ ಇರಲಿಲ್ಲ. ಫೋನು ಶಟ್ ಡೌನ್ ಆಗಿತ್ತು. ಸೊ ಫೈನಲಿ ಇವಾಗ ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ದೀವಿ. ಸೊ ಸ್ನ್ಯಾಕ್ಸಿಗೆ ಹೋಗ್ಬೇಕು ಇವಾಗ. ಈಗ ಸದ್ಯಕ್ಕೆ ಹೀಟ್ರ್ ಹಾಕ್ಕೊಂಡು ಕಾಸ್ಕೊಂತ ಕುಂತೀವಿ. ನಮ್ಮ ಫ್ರೆಂಡಿಗೆ ನೋಡಿ ಅಲ್ಲಿ ಕಾಲು ಪಾಪ ಒಳಗೆ ಬಿಡುತ್ತೆ ಅವಳಿಗೆ. ನನಗೂ ಫುಲ್, ಎಲ್ಲರಿಗೂ ಫುಲ್ ಕಾಲು ಊಷ್ಟು. ನಾಳೆ ಗೊತ್ತಾಗುತ್ತೆ ಇನ್ನು ಎಫೆಕ್ಟ್ ಅದು. ಸೊ ಎಲ್ಲರೂ ಸ್ಪ್ರೇ ಹೊಡ್ಕೊಂಡು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ. ಚಲೋ ಡೈರೆಕ್ಟಾಗಿ ನಾಳೆ ಸಿಗೋಣ, ನಾಳೆ ಶೆಡ್ಯೂಲಿಗೆ. ಬಾಯ್.